ಮಾನ್ಯರೇ, ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಲಂಬಾಣಿ ಸಮಾಜದ್ದು, ಬಂಜಾರ ಸಮಾಜ. ಇದು ಬಿಜಾಪುರ ಜಿಲ್ಲೆ. ಮೋರ್ ದೆನ್ 3 to 4 ಲಕ್ಷ ಜನಸಂಖ್ಯೆ ಈ ಜಿಲ್ಲೆಯಲ್ಲಿದೆ. ಯಾವುದೇ ಸರ್ಕಾರ ಬರಲಿ, ಸರ್ಕಾರದಲ್ಲಿ ನಮಗೆ ಪ್ರಾತಿನಿಧ್ಯ ದೊರಕ್ತಾ ಇದೆ. ಆದರೆ ಈ ಪ್ರಸಕ್ತ ಸರ್ಕಾರ, ಕಾಂಗ್ರೆಸ್ ಪಕ್ಷ ಸರ್ಕಾರದಲ್ಲಿ ಬಂದು 3 ವರ್ಷ ಕಳೆಯಿತು. ನಮ್ಮ ಸಮಾಜಕ್ಕೆ ಸಚಿವ ಸ್ಥಾನವನ್ನೇ ಕೊಡಲಿಲ್ಲ. ಮಾನ್ಯ ರುದ್ರಪ್ಪ ಲಮಾಣಿಯವರಿಗೆ ಉಪಸಭಾಪತಿ ಸ್ಥಾನವನ್ನು ಕೊಟ್ಟರು. ಅದು ಒಳ್ಳೆಯ ಸ್ಥಾನ. ಆದರೆ ಅದರಿಂದ ಯಾವುದೇ ರೀತಿಯ ಸಮಾಜಕ್ಕೆ ಅಭಿವೃದ್ಧಿ ಆಗಲಿ, ಯಾವುದೇ ರೀತಿಯ ಕಾರ್ಯಕೆಲಸಗಳಾಗಲಿ ಆಗಕ್ಕೆ ಸಾಧ್ಯವಾಗಲ್ಲ. ಅದಕ್ಕೋಸ್ಕರ ಇವತ್ತು ಒಕ್ಕರಣಿಯಿಂದ ನಾವು ಸಮಾಜದವರೆಲ್ಲರೂ ಸೇರಿ ಈ ಬಿಜಾಪುರ ಜಿಲ್ಲೆಯಿಂದ ಸಮಸ್ತ ಸಮಾಜದ ವತಿಯಿಂದ ಶ್ರೀ ರುದ್ರಪ್ಪ ಲಮಾಣಿಯವರಿಗೆ ಸಂಪುಟ ದರ್ಜೆಯ ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ಆಗ್ರಹಪಡಿಸ್ತಾ ಇದ್ದೀವಿ. ಎರಡನೇದ್ದು, ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಇರುವುದರಿಂದ ಕಳೆದ 40 ವರ್ಷಗಳಿಂದ ನಮ್ಮ ಸಮಾಜಕ್ಕೆ ವಿಶೇಷವಾಗಿ ವಿಜಯಪುರ ಜಿಲ್ಲೆಯಿಂದ ಮಾನ್ಯತೆ ನೀಡ್ತಾ ಬಂದಿದ್ದಾರೆ. ಉದಾಹರಣೆಗೆ ಮಾನ್ಯ ದಿವಂಗತ KT ರಾಠೋಡ್ ಅವರಿಗೆ ಸಚಿವ ಸ್ಥಾನ 72ರಲ್ಲಿ, ಹಾಗೂ ಅವರಿಗೆ KPCC ಅಧ್ಯಕ್ಷ ಸ್ಥಾನವು ಸಹಿತ ಲಭಿಸಿತು. ಅದರ ಜೊತೆಗೆ ಎಲ್ಲಾರ ನಾಯಕರು, ದಿವಂಗತ ಎಲ್ಲಾರ ನಾಯಕರು, ಮಹಾಲ್ ತಾಂಡ್ಯದವರು ಅವರಿಗೆ ರಾಜ್ಯಸಭಾ ಸದಸ್ಯತ್ವವನ್ನು ಮಾನ್ಯ ಅಂದಿನ ಮುಖ್ಯಮಂತ್ರಿಗಳಾದ ಶ್ರೀ ದೇವರಾಜ್ ಅರಸು ಅವರು ಕೊಟ್ಟರು. ಹೀಗೆ ಕಂಟಿನ್ಯೂ ಆಗಿ ನಮಗೆ ಪ್ರಾತಿನಿಧ್ಯ ಸಿಗ್ತಾ ಬಂದಿದೆ. ಆಮೇಲೆ MLC ಕೊಟ್ಟರು. ಈ ಒಂದು 3 ವರ್ಷದಲ್ಲಿ ಇತ್ತೀಚೆಗೆ ಪ್ರಕಾಶ್ ರಾಠೋಡ್ ಅವರು MLC ಸ್ಥಾನ ನಿವೃತ್ತಿ ಆಯಿತು. ಈಗ ನಮ್ಮ ಸಮಾಜಕ್ಕೆ ವಿಜಾಪುರ ಜಿಲ್ಲೆಯಿಂದ ವಿಶೇಷವಾಗಿ ಲೋಕಸಭೆ ಟಿಕೆಟ್ ಕೊಡಲಿಲ್ಲ, ರಾಜ್ಯಸಭೆಗೆ ನಾಮಿನೇಟ್ ಮಾಡಲಿಲ್ಲ, ವಿಧಾನ ಪರಿಷತ್ತಿಗೆ ನಾಮಿನೇಟ್ ಮಾಡಲಿಲ್ಲ. ಇವತ್ತು ವಿಧಾನ ಪರಿಷತ್ ಚುನಾವಣೆ ನಡೀತಾ ಇದೆ. 7 ಅಭ್ಯರ್ಥಿಗಳದ್ದು. ಬರುವ ಜುಲೈ ತಿಂಗಳಲ್ಲಿ ಕನಿಷ್ಠ ಒಂದು 5 to 6 MLC ನಾಮನಿರ್ದೇಶನ ಇದ್ದಾವೆ. ಅದಕ್ಕೆ ನಮ್ಮ ಸಮಾಜದಿಂದ ವಿಶೇಷವಾಗಿ ಬಿಜಾಪುರ ಜಿಲ್ಲೆಯಿಂದ ನಮಗೆ MLC ಸ್ಥಾನ ಅಥವಾ ರಾಜ್ಯಸಭೆ ಇದ್ದರೆ ರಾಜ್ಯಸಭೆ ಇದ್ದರೆ MLC ಯಾವುದೇ ಒಂದು ಪ್ರಾತಿನಿಧ್ಯ ಸಮಾಜಕ್ಕೆ ಕೊಟ್ಟರೆ ಈ ಕಡು ಬಡವ ಸಮಾಜ ದುಡ್ಕೊಂಡು ತಿಂತಾರೆ. ನಿಮಗೆಲ್ಲರಿಗೂ ಗೊತ್ತಿದೆ, ಹೈಯೆಸ್ಟ್ ಮೈಗ್ರೇಷನ್ ಫ್ರಮ್ ಬಿಜಾಪುರ ಡಿಸ್ಟ್ರಿಕ್ಟ್ ಟು ಮಹಾರಾಷ್ಟ್ರ ಆ್ಯಂಡ್ ಗೋವಾ ಏನು ದುಡಿಲಿಕ್ಕೆ ಹೋಗ್ತಲ್ಲ, ತಾಂಡಗಳೆಲ್ಲ ಖಾಲಿ ಆಗ್ತವೆ. ಇನ್ನೂವರೆಗೆ ಅದರ ಬಗ್ಗೆ ಯಾರೂ ಗಮನ ಹರಿಸಿಲ್ಲ. ಅದಕ್ಕೋಸ್ಕರ ನಮ್ಮ ಸಮಸ್ತ ಸಮಾಜದ ವತಿಯಿಂದ ನಮ್ಮೆಲ್ಲರ ಮುಖಂಡರ ಪರವಾಗಿ ಮಾನ್ಯ ಶ್ರೀ DK ಶಿವಕುಮಾರ್ ನೂತನ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ. ನಮಗೆ ಆತ್ಮವಿಶ್ವಾಸ ಇದೆ ಎಲ್ಲರಿಗೂ. ಅವರ ಕ್ಷೇತ್ರದಲ್ಲಿ ಸಹಿತ ನಮ್ಮ ಜನಾಂಗದ 20 to 30 ಸಾವಿರ ಮತಗಳಿದ್ದಾವೆ. ಅವರಿಗೆ ನಮ್ಮ ಸಮಾಜದ ಅರಿವಿದೆ. ನಾವು ಸಹಿತ ಅವರ ಚುನಾವಣೆಯನ್ನು ಹೋಗಿ ಮಾಡಿ ಬಂದಿದ್ದೀವಿ, ಸಾತ್ನೂರಲ್ಲಿ ಮತ್ತು ಕನಕಪುರದಲ್ಲಿ. ಅದಕ್ಕೋಸ್ಕರ ನಮ್ಮೆಲ್ಲರ ಪರವಾಗಿ, ಈ ಜಿಲ್ಲೆಯ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ KPCC ಅಧ್ಯಕ್ಷರಾದ ಶ್ರೀ BK ಹರಿಪ್ರಸಾದ್ ಅವರಿಗೆ ಹಾಗೂ AICC ಅಧ್ಯಕ್ಷರಾದ ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೆ ನಾವು ಕಳಕಳಿಯಿಂದ ಸಮಸ್ತ ಬಂಜಾರ ಸಮಾಜದಿಂದ ಅವರಿಗೆ ಮನವಿ ಮಾಡ್ತೀವಿ. ನಮ್ಮ ಸಮಾಜಕ್ಕೆ ಕೇವಲ ಓರ್ವ ಶಾಸಕರು, ಬೇರೆ ಯಾರು ಇಲ್ಲೇ ಇಲ್ಲ, MLC ಇಲ್ಲ, ಅವರಿಗೆ ಸಂಪುಟ ದರ್ಜೆ ಸಚಿವ ಸ್ಥಾನವನ್ನು ಕೊಡಬೇಕಂತ ತಮ್ಮೆಲ್ಲರಿಗೆ ಆಗ್ರಹ ಮಾಡ್ತೀನಿ. ಧನ್ಯವಾದ. ನಮಸ್ಕಾರಗಳು. ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಬಂಜಾರ ಸಮಾಜದ ಎಲ್ಲ ಹಿರಿಯರೇ, ಈ ಪತ್ರಿಕೆಗೋಷ್ಠಿಯು ನೂತನ ಸರ್ಕಾರದಲ್ಲಿ ಸಚಿವ ಸಂಪುಟ ದರ್ಜೆಯನ್ನು ಶ್ರೀ ರುದ್ರಪ್ಪ ಲಮಾಣಿಯವರಿಗೆ ಕೊಡಬೇಕಂತ ಈ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ರುದ್ರಪ್ಪ ಲಮಾಣಿಯವರು 4 ಬಾರಿ ಶಾಸಕರಾಗಿದ್ದಾರೆ ಮತ್ತು ಉಪಸಭಾಪತಿಯಾಗಿ ಕೆಲಸ ಮಾಡಿದ್ದಾರೆ, ಸಭಾಪತಿಯಾಗಿ ಕೆಲಸ ನಿರ್ವಹಿಸ್ತಿದ್ದಾರೆ. ಅವರಿಗೆ ಬಹಳ ಅನುಭವ ಇದೆ. ಆದರೆ ಈ ಸರ್ಕಾರದಲ್ಲಿ ಪ್ರಥಮ ಆದ್ಯತೆ ನಮ್ಮ ಸಮಾಜಕ್ಕೆ ಕೊಡಬೇಕಾಗಿತ್ತು. 5 ಸಾಮಾಜಿಕ ನ್ಯಾಯದಡಿಯಲ್ಲಿ 5 ಕ್ಷೇತ್ರಗಳನ್ನು ನಮ್ಮ ಬಂಜಾರ ಸಮಾಜಕ್ಕೆ ಕೊಟ್ಟಿದ್ದು. ಆದರೆ ಒಬ್ಬರು ಆಯ್ಕೆ ಆದರು. ಆದರೆ
ಆದರೆ ಇಡೀ ಕರ್ನಾಟಕದಲ್ಲಿ ವೋಟಿಂಗ್ ಪ್ಯಾಟ್ರನ್ಸ್ ನೋಡಿದ್ರೆ ಬಂಜಾರ ಸಮಾಜ ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ. ಈ ಒಂದು ವಿಚಾರದಲ್ಲಿ ಆದರೂ ಪ್ರಥಮದಲ್ಲಿ ಕೊಡಬೇಕಾಗಿತ್ತು. ಇದಂತೂ ಕಳೆದು ಹೋಗಿದೆ. ಆದರೆ ಮಾನ್ಯ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯವರು ಈ ಸಲ ಬಂಜಾರ ಸಮಾಜಕ್ಕೆ ರುದ್ರಪ್ಪ ಲಮಾಣಿ ಅವರಿಗೆ ಸಚಿವ ಸಂಪುಟ ದರ್ಜೆ ಕೊಡಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಸಾಮಾಜಿಕ ನ್ಯಾಯದಲ್ಲಿ ಹೇಳಬೇಕಾದ್ರೆ ಈ ಬಿಜಾಪುರಕ್ಕೆ ಇಡೀ ಕರ್ನಾಟಕದಲ್ಲಿ ಜನಸಂಖ್ಯೆ ಜಾಸ್ತಿ ಬಂಜಾರ ಸಮಾಜ. ಸರಿ, MLC ಅಥವಾ ನಿಗಮ ಕೊಟ್ಟಿದ್ದಾರೆ. ಆದರೆ ಪ್ರತಿ ವರ್ಷದಲ್ಲಿ ಬೇರೆ ಸರ್ಕಾರ ಬಂದಾಗ ಭಾಜಪ ಇರಲಿ ಜನತಾದಳ ಇರಲಿ ಅವಾಗ ನಮ್ಮ ಜನರಿಗೆ ಒಂದು ಅವಕಾಶ ಕೊಟ್ಟೇ ಕೊಡ್ತಾರೆ ಸಚಿವ ಸಂಪುಟ. ಈ ಸಲ ಈ ಸರ್ಕಾರ ಕೊಡಲಾರ್ದು ನಮಗೆ ತುಂಬ ಬೇಜಾರಾಗಿದೆ. 3 ವರ್ಷ ಆಯಿತು. ಸಚಿವ ಸಂಪುಟಕ್ಕೆ ಕೊಡಬೇಕು ಸಾಮಾಜಿಕ ನ್ಯಾಯದಡಿಯಲ್ಲಿ. ನಾವು ಎದರಲ್ಲಿನೂ ಕಮ್ಮಿ ಇಲ್ಲ. ಇವಾಗ ಒಂದು ಸ್ವಲ್ಪ ಕ್ರಿಶ್ಚಿಯನ್ರಿಗೆ ಎಷ್ಟು ಸಂಖ್ಯೆ ಇದೆ ಅಥವಾ ಭೋವಿ ಸಮಾಜ ಎಷ್ಟು ಸಂಖ್ಯೆ ಇದೆ, ಅದಕ್ಕಿಂತ ಹೆಚ್ಚು ಸಂಖ್ಯೆ ನಮ್ದು ಇರುವಾಗ ಈ ಸರ್ಕಾರ ನಮಗೆ ಅನ್ಯಾಯ ಮಾಡ್ತದಂದ್ರೆ ಇದು ಎಂಥ ನ್ಯಾಯ? ಅದಕ್ಕೆ ನಾವೇನು ಮಾಡೀವಿ ಡಿಸೈಡೆಡ್, ಈ ಸಲ ರುದ್ರಪ್ಪ ಲಮಾಣಿಯವರಿಗೆ ಒಂದು ವೇಳೆ ಕೊಡದೇ ಇದ್ದರೆ ನಾವು ಮಾತ್ರ ಸುಮ್ಮ ಕುಂಡ್ರಲಿಕ್ಕೆ ಆಗಂಗಿಲ್ಲ, ನಮ್ಮ ಜನನೂ ಸುಮ್ಮ ಕುಂಡ್ರಲಿಕ್ಕೆ ಆಗ್ಲಿಕ್ಕಂತ ನನ್ನ ಭಾವನೆ ಬಂದಿದೆ. ಅದಕ್ಕೆ ದಯವಿಟ್ಟು ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಸುದ್ದಿ ಮುಟ್ಲಿ. ಮಾನ್ಯ ರುದ್ರಪ್ಪ ಲಮಾಣಿಯವರಿಗೆ ಸಚಿವ ಸಂಪುಟ ಡಿ.ಕೆ. ಸಾಹೇಬ್, ಮಾನ್ಯ ಮುಖ್ಯಮಂತ್ರಿ ಡಿ.ಕೆ. ಸಾಹೇಬ್ರವರು ರುದ್ರಪ್ಪ ಲಮಾಣಿಯವರಿಗೆ ಈ ಸಲ ತಮ್ಮ ಸಚಿವ ಸಂಪುಟದಲ್ಲಿ ತೆಗೆದುಕೊಳ್ಳಿ ಅಂತೇಳಿ ಇಡೀ ಬಿಜಾಪುರ ಜಿಲ್ಲೆಯಿಂದ ನಾವು ಅವರಿಗೆ ಆಗ್ರಹಿಸ್ತೇವೆ. ಜಿಲ್ಲೆಯ ಸಮಸ್ತ ಬಂಜಾರ ಸಮಾಜ ಅಷ್ಟೇ ಅಲ್ಲದೆ ರಾಜ್ಯದ ಬಂಜಾರ ಸಮಾಜದ ಪರವಾಗಿ ಮತ್ತೊಮ್ಮೆ ತಮಗೆ ನಾನು ಸ್ವಾಗತ ಮಾಡ್ಕೊತಾ ಇದ್ದೆ. ಆತ್ಮೀಯ ಬಂಧುಗಳೇ, ಈಗಾಗಲೇ ಹಿರಿಯರಂತಹ ಮಾಜಿ ಶಾಸಕರು ಮನೋರಂಜನಪುರವರು ಮತ್ತು ಜಿಲ್ಲಾ ಮುಖಂಡರಂತಹ ರಾಜ್ಪಾಲ್ ಚೌಡ ವಿಷಯವಂತ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ತಾವೆಲ್ಲರೂ ಮನಗಂಡಂತೆ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಬಂಜಾರ ಸಮಾಜ ಒಕ್ಕೊರಲಿಂದ ತನ್ನ ಬೆಂಬಲವನ್ನು ಯಾವುದೇ ಕಂಡೀಷನ್ಸ್ ಇಲ್ಲದೆ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟ ಫಲವಾಗಿಯೇ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ಮತ್ತು ಸರ್ಕಾರವನ್ನು ಸ್ಥಾಪಿಸಿ ಅಂತ ಹೇಳಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ. ಜೊತೆಗೆ ಸಮಾಜದಲ್ಲಿ ನೋವು ಕೂಡ ಇದೆ. ಇಷ್ಟೆಲ್ಲ ಒಕ್ಕೊರಲಿಂದ ನಾವು ಸಹಕಾರ ನೀಡಿದಾಗೂ ಕೂಡ ನಮ್ಮನ್ನು ಎಲ್ಲೋ ಈ ಸರ್ಕಾರ ಮತ್ತು ಪಕ್ಷ ಕಡೆಗಣಿಸ್ತಾ ಇದ್ದಂಥ ನೋವು ಇಡೀ ರಾಜ್ಯದ ತುಂಬ ಇವತ್ತು ಹೇಳ್ತಾ ಇದೆ. ಮಾಧ್ಯಮಿತ್ರರ ಸಮ್ಮುಖದಲ್ಲಿಯೇ ಹಲವಾರು ಭಾರತೀಯ ಜನತಾ ಪಕ್ಷದ ಪರಾಭವಗೊಂಡ ಶಾಸಕರುಗಳು, ಮಾಜಿ ಶಾಸಕರುಗಳು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಬಂಜಾರ ಸಮಾಜ ಈ ಬಾರಿ ನಮಗೆ ಬೆಂಬಲಿಸಲಿಲ್ಲ, ಹೀಗಾಗಿ ನಾವು ಸುಮಾರು 62 ಮತಕ್ಷೇತ್ರಗಳಲ್ಲಿ ನಾವು ಅಧಿಕಾರವನ್ನು ಕಳೆದುಕೊಂಡಂತ ಅವರೇ ಹೇಳುವಾಗ ಇಷ್ಟೆಲ್ಲ ನಾವು ಬೆಂಬಲವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಾಗ್ಯೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರ ತರುವಲ್ಲಿ ಮಹತ್ತರವಾದ ಪಾತ್ರವನ್ನು ಬಂಜಾರ ಸಮಾಜ ವಹಿಸಿದ್ದಕ್ಕೂ ಕೂಡ ಯಾಕೆ ತಾರತಮ್ಯ ಅಂತ ತಮ್ಮ ಮುಖೇನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್, ಈ ರಾಜ್ಯದ ಪ್ರಸ್ತುತ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿಗಳು, ಅಹಿಂದ ನಾಯಕರು, ಸಮಾಜಕ್ಕೋಸ್ಕರ ಶ್ರಮಿಸಿದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರಲ್ಲಿ ಪ್ರಶ್ನೆಯನ್ನು ಕೇಳಕ್ಕೆ ಇಚ್ಛೆ ಪಡ್ತೀವಿ. ಸಮಾಜ ಇಷ್ಟೊಂದು ಒಕ್ಕೂರಿಂದ ಬೆಂಬಲ ನೀಡಿದಾಗೂ ಕೂಡ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ನಮ್ಮನ್ನು ಸಂಪೂರ್ಣವಾಗಿ ಕಡೆಗಣಿಸಲಾಯಿತು. ಯಾವುದೇ ವಿಧಾನ ಪರಿಷತ್ತಿನ ಚುನಾವಣೆಗಳು ಬಂದು ಕೂಡ ಪ್ರಾತಿನಿಧ್ಯ ಕೊಡುವಂತಹ ಒಂದು ಪ್ರಯತ್ನ ಆಗಲಿಲ್ಲ. 72ರ ನಂತರ ರಾಜ್ಯಸಭೆಯಲ್ಲಿ ನಮಗೆ ಕೇಳಲು ಕೂಡ ಇಷ್ಟೆಲ್ಲ ನೋವನ್ನ ಸಮಾಜಕ್ಕೆ ನೀಡಿದ್ರೂ ಕೂಡ ಸಮಾಜ
ಕಾಂಗ್ರೆಸ್ ಪಕ್ಷ ಜೊತೆಗೆ ನಿಂತ್ಕೊಂಡಿದೆ. ಯಾಕಂದ್ರೆ ಪಕ್ಷದ ಸಿದ್ಧಾಂತಗಳು ಹಿಂದುಳಿದ, ದಲಿತ, ತಳ ಸಮುದಾಯಗಳಿಗೆ ಪೂರಕವಾಗಿ ಎತ್ತುವಂಥ ಸಾಮರ್ಥ್ಯ ಇದೆ ಅಂತ ತಿಳ್ಕೊಂಡು, ಹಾಗಂತ ಕಾಂಗ್ರೆಸ್ ಪಕ್ಷ ಇವರನ್ನು ಕಡೆಗಣಿಸಬಾರದು ಅಂತ ಕೂಡ ನಾನು ವಿನಂತಿ ಮಾಡ್ಕೊಳ್ತೇನೆ. ತಮ್ಮ ಮುಖೇನ ನಾನು ಮತ್ತೊಮ್ಮೆ ಮಗದೊಮ್ಮೆ ಅತ್ಯಂತ ಕಠೋರವಾಗಿ ಖಂಡಿಸ್ತಾ ಸೂಕ್ತವಾದ ಪ್ರಾತಿನಿಧ್ಯ ಬಂಜಾರ ಸಮಾಜಕ್ಕೆ ಬರುವ ದಿನಗಳಲ್ಲಿ ಪಕ್ಷದಲ್ಲಿರುವಂತಹ ಏಕೈಕ ಶಾಸಕರಂತಹ ಸನ್ಮಾನ್ಯ ಶ್ರೀ ರುದ್ರಪ್ಪ ಲಮಾಣಿಯವರಿಗೆ ಉಪಮುಖ್ಯಮಂತ್ರಿಯನ್ನ ಕೊಡಬೇಕಂತ ನಾವು ಒತ್ತಾಯ ಮಾಡ್ತಿದ್ದೇವೆ. ಯಾವುದೇ ವಿಷಯಕ್ಕೂ ನಾವು ಮುಲಾಜಿಲ್ಲದೆ ಅದನ್ನ ಕಾಂಪ್ರಮೈಸ್ ಮಾಡದೆ ಈ ಬಾರಿ ನಮ್ಮ ಸಮಾಜಕ್ಕೆ ಅತ್ಯಂತ ಹೆಚ್ಚಿನ ಒಂದು ಪ್ರಾಮುಖ್ಯವಾದಂತಹ ಸಂಪುಟ ದರ್ಜೆಯ ಸಚಿವ ಸ್ಥಾನದೊಳಗೆ ಉಪಮುಖ್ಯಮಂತ್ರಿಯ ಒಂದು ಹಕ್ಕೊತ್ತಾಯವನ್ನ ನಾವು ಕೇಳ್ತಾ ಇಲ್ಲ. ಹಕ್ಕೊತ್ತಾಯನ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಿಗೆ, ಮಾಜಿ ಮುಖ್ಯಮಂತ್ರಿಗಳಿಗೆ, ಕೆಪಿಸಿ ಅಧ್ಯಕ್ಷರಂತಹ BK ಹರಿಪ್ರಸಾದ್ ಅವರಿಗೆ, ರಾಷ್ಟ್ರೀಯ ನಾಯಕರಂತಹ ರಾಹುಲ್ ಗಾಂಧಿ ಅವರಿಗೆ ಮತ್ತು ರಾಷ್ಟ್ರೀಯ ಅಧ್ಯಕ್ಷರಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನಾವು ಹಕ್ಕೊತ್ತಾಯನ ಮಾಡ್ತಾ ಇದ್ದೇವೆ. ಬಂಧುಗಳೇ, ಬಂಜಾರ ಸಮಾಜದ ಸಾಮಾಜಿಕ ಸ್ಥಿತಿಗತಿ ತಮ್ಮೆಲ್ಲರಿಗೂ ಅತ್ಯಂತ ಚಿರಪರಿಚಿತವಾಗಿದೆ. ರಾಜ್ಯದಲ್ಲಿ ಅತಿ ಹೆಚ್ಚು ಬಂಜಾರ ಸಮಾಜ ಇಲ್ಲಿದ್ರೂ ಕೂಡ ಒಂದು ಹೊತ್ತಿನ ಕೂಳಿಗಾಗಿ ಅತ್ಯಂತ ಹೆಚ್ಚು ವಲಸೆ ಹೋಗುವಂತಹ ಜನಸಂಖ್ಯೆ ಕೂಡ ವಿಜಯಪುರದಿಂದ ಕೂಡ ಆಗಿದೆ. ವಿಜಯಪುರ ಜಿಲ್ಲೆಯ ಸಮಗ್ರ ಬೆಳವಣಿಗೆ ಆಗಬೇಕಾದ್ರೆ ಬಂಜಾರ ಸಮಾಜ ಬೆಳವಣಿಗೆ ಆದಾಗ ಮಾತ್ರ ಆಗ್ತದೆ ಅಂತ ನಾನು ತಿಳ್ಕೊತೀನಿ. ಯಾಕಂದ್ರೆ ಹೆಚ್ಚಿನ ಸಂಖ್ಯೆ ವಲಸೆ ಹೋಗೋರು ಇನ್ನು ನಿಲ್ಲಿಸಿದ್ರೆ ಮಾತ್ರ ಆಗ್ತದೆ. ವಲಸೆ ಹೋದವರು ಬೇರೆ ರಾಜ್ಯಕ್ಕೆ ವರಮಾನವನ್ನು ಕೊಟ್ಟು ಬರ್ತಾರೆ, ಅಲ್ಲಿಯೇ ವರಮಾನ ಹೆಚ್ಚಿಸಿ ಬರ್ತಾರೆ. ಅದನ್ನು ನಿಲ್ಲಿಸುವಂತಹ ಪ್ರಯತ್ನ ಯಾವಾಗ ಆ ಸಮಾಜಕ್ಕೆ ಸರಿಯಾದ ಸ್ಥಾನಮಾನ ಗೌರವ ಕೊಟ್ಟಾಗ ಮಾತ್ರ ಆಗ್ತಂತ ಹಲವಾರು ನಿದರ್ಶನಗಳಲ್ಲಿ ಹಲವಾರು ಹಿರಿಯರು ಹೇಳಿದ್ದಾರೆ. ಅದನ್ನು ಮತ್ತೆ ಮಂದಟ್ಟು ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಬಂಜಾರ ಸಮಾಜಕ್ಕೆ ಕಡೆಗಣಿಸಿದೆ. ಈ ಮತ್ತೆ ಏನು ಎರಡನೆಯ ಒಂದು ಹಂತದಲ್ಲಿ ಏನು ಪುನರ್ರಚನೆ ಆಗ್ತದೆಯೋ ಆ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ರುದ್ರಪ್ಪ ಲಮಾಣಿಯವರಿಗೆ ಉಪಮುಖ್ಯಮಂತ್ರಿಯ ಸ್ಥಾನದ ಜೊತೆಗೆ ಸಂಪುಟ ದರ್ಜೆಯ ಸಚಿವ ಸ್ಥಾನ ಕೊಡಬೇಕಂತ ನಾನು ಸಮಸ್ತ ಹಿರಿಯರ ಪರವಾಗಿ, ಜಿಲ್ಲೆ ಹಾಗೂ ರಾಜ್ಯದ ಬಂಜಾರ ಸಮಾಜದ ಪರವಾಗಿ ಹಕ್ಕೊತ್ತಾಯ ಜೊತೆಗೆ ಬರುವ ದಿನಮಾನಗಳಲ್ಲಿ ವಿಧಾನ ಪರಿಷತ್ ಮತ್ತು ರಾಜ್ಯಸಭೆಗೆ ಪರಿಗಣಿಸಲೇಬೇಕು. ವಿಜಯಪುರ ಜಿಲ್ಲೆಗೆ ಬಂಜಾರ ನಿಗಮದ ಅಧ್ಯಕ್ಷ ಸ್ಥಾನ ಕೂಡ ಕೊಡಬೇಕಂತ ಕೂಡ ಈ ವಿಷಯ ಹೇಳ್ತಾ ಇದ್ದೇನೆ. ಪ್ರತಿ ಬಾರಿಯೂ ಹೆಚ್ಚಿನ ಸಂಖ್ಯೆ ಬಂಜಾರ ಸಮಾಜ ಇಲ್ಲಿದ್ರೂ ಕೂಡ ಮಧ್ಯ ಕರ್ನಾಟಕದ ಪ್ರಾತಿನಿಧ್ಯ ಕೊಟ್ಟದನ್ನ ಒಲ್ಲದ ಮನಸ್ಸಿನ ಕೂಡ ಒಪ್ಕೊಂಡಿದೆ, ಯಾಕಂದ್ರೆ ನಮ್ಮವರೇ ಅಂತಂದು. ಆದರೆ ಈ ಬಾರಿ ವಿಜಯಪುರ ಜಿಲ್ಲೆಗೆ ಸಿಗಲೇಬೇಕು. ಜೊತೆಯಾಗಿ ಬಂಜಾರ ಸಮಾಜದ ಒಂದು ಪ್ರೀತಿ ವಿಶ್ವಾಸ ಏನು ಸಮಾಜದ ಮೇಲೆ ಇದೆಯೋ, ಆ ಸಮಾಜ ಮೇಲೆ ಪಕ್ಷದ ಮೇಲೆ ಇಟ್ಕೊಂಡಿದ್ದಾರೋ ಅದನ್ನು ಉಳಿಸ್ಕೊಂಡು ಹೋಗ್ಬೇಕಂತ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಹಿರಿಯರಿಗೂ ಮತ್ತೊಮ್ಮೆ ಮಗನೊಮ್ಮೆ ಹಕ್ಕೊತ್ತಾಯ ಮಾಡ್ತಾ ಅವಕಾಶ ನೀಡುತ್ತೆ. ತಮ್ಮೆಲ್ಲರಿಗೂ ವಂದನೆ, ಅಭಿನಂದನೆಗಳು. ರುದ್ರಪ್ಪ ಲಮಾಣಿ ಸಾಹೇಬರಿಗೆ ಕ್ಯಾಬಿನೆಟ್ ದರ್ಜೆಯಲ್ಲಿ ಸ್ಥಾನಮಾನವನ್ನು ಕೊಡಬೇಕಂತ ಹೇಳಿ ನಮ್ಮ ಬಂಜಾರ ಪ್ರತಿನಿಧಿ ಎಷ್ಟು ಜನ ಇದ್ದಾರೆ ಅವರದು ಒಂದು ಆಸೆ ಇದೆ. ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ, ಮೊದಲಿನ ಸಲ ನಾವು BJP ಪಕ್ಷವನ್ನು ನಮಗೆ ಅನೇಕ ತೊಂದರೆ ಕೊಟ್ಟಾಗ ನಾವು BJP ಅವರಿಗೂ ಪಾಠ ಕಲಿಸಿದ್ದೇವೆ. ಏನಿಲ್ಲಂದರೂ 60-62 ಸೀಟ್ಗಳನ್ನು ನಾವು BJP ಅವರನ್ನು ಸೋಲಿಸಿದ್ದೇವೆ. ನಮಗೆ BJPಯಲ್ಲಿನೂ ಮೊದಲು ಅನ್ಯಾಯ ಆಗಿದೆ, ಈಗನೂ ನಮಗೆ ಕಾಂಗ್ರೆಸ್ ಪಕ್ಷದಲ್ಲಿನೂ ಅನ್ಯಾಯ ಆಗ್ತಾ ಇದೆ. ಮುಂದೆ ಬರುವ ದಿನಮಾನದಲ್ಲಿ ಒಂದು ವೇಳೆ ರುದ್ರಪ್ಪ ಲಮಾಣಿಗಾಗಲಿ ಕ್ಯಾಬಿನೆಟ್ ದರ್ಜೆಯಲ್ಲಿ ಉಪಮುಖ್ಯಮಂತ್ರಿ ಆಗಲಿ ಉನ್ನತ ಸ್ಥಾನವನ್ನು ಕೊಡದೇ ಇದ್ದ ಪಕ್ಷದಲ್ಲಿ ನಿರ್ಭೇಡೆಯದಿಂದ ನಾವು ಕಾಂಗ್ರೆಸ್ ಪಕ್ಷವನ್ನು ನಾವು ವಿರೋಧ ಮಾಡಬೇಕಾಗತ್ತೆ, ನಾವು ಸೋಲಿಸಬೇಕಾಗತ್ತೆ. ನಾವು ಹಿಂಗೆ ಕೂತ್ಕೊಳ್ಳಿಕ್ಕೆ ಆಗಲ್ಲ, ನಾವು ಹೋರಾಟ ಮಾಡಬೇಕಾಗತ್ತೆ. ಏನೇ ಇರಲಿ, ನಮ್ಮ ಸಮಾಜ ಪಕ್ಷ ಭೇದ ಭಾವ ಏನೂ ಇಲ್ಲ ಇಲ್ಲಿ. ನಾವು ಈ ತರ ಮಾತಾಡ್ಕೋತ ಕೂತರೆ ಕ್ರಾಂತಿ ಆಗಲ್ಲ.
ನಾವು ಈಗ ಕ್ರಾಂತಿ ಮಾಡಬೇಕಾಗಿದೆ. ಒಂದೇ ಒಂದು ಸೀಟ್ ಇದ್ದರೂ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಕ್ಯಾಬಿನೆಟ್ ದರ್ಜೆಯದಾಗಲಿ ಯಾವುದೇ ಒಂದು ಸಚಿವ ಸ್ಥಾನವನ್ನು ಕೊಡಲಿಲ್ಲ. ನಾವು ಇವರಿಗೆ ಯಾಕೆ ವೋಟ್ ಬ್ಯಾಂಕ್ ಆಗಿ ನಾವು ಪರಿವರ್ತನೆ ಆಗಬೇಕು ಇವರಿಗೆ? ಅದಕ್ಕೆ ನಾವು ಮೀಡಿಯಾ ಮುಖಾಂತರ ನಾವು ಏನು ಹೇಳ್ತಾ ಇದ್ದೀವಿ ಅಂದ್ರೆ, ನೀವು ಸ್ವಲ್ಪ ಸ್ಟೇಟ್ ಲೆವೆಲ್ ಆಗಲಿ, ರಾಜ್ಯ ಲೆವೆಲ್ ಆಗಲಿ, ಇಂಡಿಯಾ ಲೆವೆಲ್ ಆಗಲಿ ನೀವು ಪ್ರಚಾರ ಮಾಡ್ರಿ. ನಿಮ್ಮೆಲ್ಲರ ಆಶೀರ್ವಾದದ ಮೇಲೆ ಇರಲಿ. ನಾವು ಮುಂದುವರಿಬೇಕಾದ್ರೆ ನೀವು ಕಾರಣಭೂತಿಯಾದಿರಿ ಅಂತ ಹೇಳಿ ನಂದು ಒಂದು ಅಭಿಪ್ರಾಯ ಅದ. ಮತ್ತ ಈ ಜಿಲ್ಲೆಯ ನಾವೇನ ಈ ಮಿನಿಸ್ಟ್ರಿ ಇರಲಿ, MLA ಇರಲಿ, ನಮ್ಮ ಸಮಾಜಕ್ಕೆ ಬೆಂಬಲವಾಗಿ ನಿಂತ್ಕೊಂಡ್ರೆ ಮುಂದಿನ ದಿನಮಾನಗಳಲ್ಲಿ ನಿಮಗೆ ನಾವು ಆಶೀರ್ವಾದ ಮಾಡಲಿಕ್ಕೆ ಸದಾ ಸಿದ್ಧಿದ್ದೀವಿ. ಇಲ್ಲ ಅಂದ್ರೆ ಮುಂದಿನ ದಿನಮಾನದಲ್ಲಿ ಈ ಬಂಜಾರ ಸಮಾಜ ನಿಮಗೆ ವಿರೋಧ ಮಾಡಿ ತೋರಿಸ್ತೀವಿ ಅಂತ ಹೇಳಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಮೀಡಿಯಾ ಮುಖಾಂತರ. ಬರೇ ನಾವು ಜಿ ಹುಜೂರ್ ಮಾಡಲಿಕ್ಕೆ ನಾವು ನಿಂತಿಲ್ಲ ಇಲ್ಲಿ. ನಾವು ನಿಮ್ಮ ಸ್ಟೈಲ ಬ್ಯಾಗ ಹಿಡಿಲಿಕ್ಕಿಲ್ಲ ನಾವು. ಅದಕ್ಕ ನಾವು ಹೆಚ್ಚಿಗೆ ಮಾತಾಡಲಾರ್ದೆ ನೀವು ಎಚ್ಚರಿ ಇರಬೇಕು. ರುದ್ರಪ್ಪ ಲಮಾಣಿ ಅವರಿಗೆ ನೀವು MLAಗಳು, ಸಚಿವರು, DK ಶಿವಕುಮಾರ್ ಸಾಹೇಬರಿಗೆ ಒತ್ತಾಯ ಮಾಡಬೇಕು. ಬಂಜಾರ ಸಮಾಜದಲ್ಲಿ ಒಂದು ಸ್ಥಾನ ಕೊಡಿ ಅಂತ ಒತ್ತಾಯ ಮಾಡಬೇಕು. ಇಲ್ಲ ಅಂದ್ರೆ ನೋಡಿ, ನಿಮ್ಮ ಜಿಲ್ಲೆಯಲ್ಲಿ ಅಲ್ಲೋಲ ಕಲ್ಲೋಲ ಎಬ್ಬಿಸ್ತೀವಿ ಮುಂದಿನ ದಿನಮಾನದಲ್ಲಿ. ನೋಡಿ, ಕಾಂಗ್ರೆಸ್ ನಾವು ಏನು ಬಿಜೆಪಿಗೆ ಏನು ಪಾಠ ಕಲಿಸಿವು, ಕಾಂಗ್ರೆಸ್ ಪಕ್ಷ ಕಾತೀವಿ. ನಮ್ಮ ಸಮಾಜಕ್ಕಾಗಿ ನಾವು ಜೀವ ಕೊಡ್ಲಿಕ್ಕೂ ತಯಾರಿದ್ದು, ರಕ್ತ ಕ್ರಾಂತಿ ಆದುದು ಪರವಾಗಿಲ್ಲ, ನಾವು ಮಾಡ್ತೀವಿ. ಬರುವ ಈ ಸಚಿವ ಸಂಪುಟದಲ್ಲಿ ನಾವು ಏನು ಇದು ಇಟ್ಕೊಂಡಿದ್ದೇವೆ, ನಮ್ಮ ರುದ್ರಪ್ಪ ಲಮಾಣಿ ಅವರಿಗೆ ಸಚಿವ ಸ್ಥಾನ ಕೊಟ್ಟು, ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟು, ನಮ್ಮ ಎಲ್ಲರ ಬಂಜಾರ ಮಾನ ಕಾಪಾಡಿದ್ರೆ ನಿಮಗೆ ಇದು ಅಂತ ಹೇಳಿ DK ಶಿವಕುಮಾರ್ ಸಾಹೇಬರಿಗೆ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ, ಖರ್ಗೆ ಸಾಹೇಬರಿಗೆ, ರಾಹುಲ್ ಗಾಂಧೀಜಿ ಅವರಿಗೆ, ಸೋನಿಯಾ ಗಾಂಧೀಜಿ ಅವರಿಗೆ ನಿಮ್ಮ ಮುಡಿಯ ಮುಖಾಂತರ ನಾವು ಒತ್ತಾಯವನ್ನೇ ಪೂರ್ವಕವಾಗಿ ನಮ್ಮ ಬಂಜಾರ ಸಮಾಜದಿಂದ ನಾವು ಮಾಡ್ತೀವಿ ಅಂತ ಹೇಳಿ. ಜೈ ಹಿಂದ್, ಜೈ ಕರ್ನಾಟಕ. ಮಿತ್ರರಿಗೆ ಅಭಿನಂದನೆ ಸಲ್ಲಿಸ್ತಾ, ಇವತ್ತು ಕರ್ನಾಟಕ ರಾಜ್ಯದ ನೂತನ ಸರ್ಕಾರದಡಿಯಲ್ಲಿ ಮಾನ್ಯ ಶ್ರೀ ರುದ್ರಪ್ಪ ಲಮಾಣಿ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕಂತೇಳಿ ಹಕ್ಕೊತ್ತಾಯದಿಂದ ಈ ವೇದಿಕೆಯಲ್ಲಿರ್ತಕ್ಕಂಥ ನನ್ನೆಲ್ಲ ಹಿರಿಯರನ್ನ ನಮಸ್ಕರಿಸ್ತಾ, ಬಂಜಾರ ಸಮಾಜಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ಅನ್ಯಾಯ ಆಗ್ತಾ ಇದೆ. ಈ ಹಿಂದೆ ಪ್ರತಿ ಸರ್ಕಾರದಲ್ಲಿಯೂ ಕೂಡ ಬಂಜಾರ ಸಮಾಜಕ್ಕೆ ಒಂದು ನ್ಯಾಯ ಕೊಡ್ತಿದ್ರು, ಮಂತ್ರಿ ಸ್ಥಾನ ಕೊಟ್ಟು ಆ ಸಮಾಜಕ್ಕೆ ಕಾಪಾಡ್ಕೊಂಡು ಬಂದಂಥ ಹಿಂದಿನ ಸರ್ಕಾರಗಳು ಒಳ್ಳೆಯ ಸರ್ಕಾರವಾಗಿ ಅನಿಸಿತ್ತು. ಆದರೆ 2023ರಲ್ಲಿ BJP ಪಕ್ಷ ಸ್ವಲ್ಪ ಬಂಜಾರ ಸಮಾಜಕ್ಕೆ ಅನ್ಯಾಯ ಮಾಡಿದ ತಕ್ಷಣ ನಾವೆಲ್ಲರೂ ಬಂಜಾರ ಸಮಾಜದ ಎಲ್ಲ ಮುಖಂಡರು ಸೇರಿಕೊಂಡು ನಮಗೆ ಅನ್ಯಾಯ ಆಗಿದೆ, ಈ ಸಲ BJPಗೆ ವೋಟ್ ಹಾಕೋಂಗಿಲ್ಲ, ಆದ್ದರಿಂದ BJP ಸರ್ಕಾರ ಬಿದ್ದು ಹೋಯ್ತು. ಕನಿಷ್ಠ 60ರಿಂದ 62 MLAಗಳು ಸೋತದ್ದು ತಮ್ಮ ಮುಖಾಂತರ ಅಳಲನ್ನು ತೊಡ್ಕೊಂಡಿದ್ದಾರೆ. ಅದನ್ನು ಪರಿಗಣಿಸದೆ ಈ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಒಬ್ಬರಿಗೂ ಮಂತ್ರಿ ಸ್ಥಾನ ಕೊಡಲಿಲ್ಲ. ಇಲ್ಲಿವರೆಗೆ ಸರ್ಕಾರ ಮುಗಿದು 3 ವರ್ಷ ಆಯಿತು. ಒಬ್ಬ ನಮ್ಮ ಬಂಜಾರ ಸಮಾಜದ ಮುಖಂಡರಿಗೆ ಒಂದು MLC ಮಾಡ್ತಾ ಇಲ್ಲ, ಒಬ್ಬ ರಾಜ್ಯ ಸದಸ್ಯ ಮಾಡ್ತಾ ಇಲ್ಲ. ಹಿಂದೆ ಇಂದಿರಾ ಗಾಂಧಿ ಸರ್ಕಾರದಲ್ಲಿ ನಮ್ಮ ಜಿಲ್ಲೆಯವರಾದಂಥ ನಮ್ಮ ನಾಯಕ್ ಸಾಹೇಬ್ರಿಗೆ ರಾಜ್ಯಸಭಾ ಸದಸ್ಯ ಮಾಡಿದ್ರು, LR ನಾಯಕ್ ಅವರಿಗೆ. ನಮ್ಮ ಜಿಲ್ಲೆಯವರಾದಂಥ ಇನ್ನೊಬ್ಬರಿಗೆ KT ರಾಠೋಡ್ ಅವರಿಗೆ ಮಂತ್ರಿ ಮಾಡಿದ್ರು, KPCC ಅಧ್ಯಕ್ಷರು ಮಾಡಿದ್ರು. ಅದನ್ನು ಇಟ್ಕೊಂಡು ನಮ್ಮ ಸಮಾಜ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕೋತಾ ಬಂತು. ಆದರೆ ಇಲ್ಲಿವರೆಗೆ ಈ ಸರ್ಕಾರದಡಿಯಲ್ಲಿ ಒಬ್ಬರನ್ನು ಪರಿಗಣನೆ ತಗೊಳ್ಳಾರ್ದೇನೆ ವಿಜಯಪುರ ಜಿಲ್ಲೆಯಲ್ಲಿ ಕನಿಷ್ಠ 3ರಿಂದ 3.5 ಲಕ್ಷ ಜನ ಮತದಾರಿದ್ದೀವಿ. ಒಬ್ಬ ಬಿಜಾಪುರ ಜಿಲ್ಲೆಗೆ ಒಂದು ಸ್ಥಾನ ಕೊಡ್ತಾ ಇಲ್ಲ. ಈ ಜಿಲ್ಲೆಗೆ ಒಂದು ತಾಂಡಾ ಅಭಿವೃದ್ಧಿ ಮತ್ತು ಅಧ್ಯಕ್ಷ ಕೊಡ್ತಾ ಇಲ್ಲ. ಆದ್ದರಿಂದ ಕಳಕಳಿಯ ವಿನಂತಿ ನಮ್ದಿಷ್ಟೇ, ಒಕ್ಕೂರ್ಲಿದ್ದು ಕೇಳ್ತೀವಿ, ನಮ್ಮ ಸಮಾಜಕ್ಕೆ ಈ ಬರ್ತಕ್ಕಂಥ ಮುಂದಿನ ದಿನಮಾನದಲ್ಲಿ ಯಾರಿಗೆ ಕೊಡಲಿ, ಒಬ್ಬ MLC ಮಾಡಲಿ, ತಾಂಡಾ ಅಭಿವೃದ್ಧಿ ಅಧ್ಯಕ್ಷರು ಮಾಡಲಿ, ವಿವಿಧ
ಅಭಿವೃದ್ಧಿ ನಿಗಮದ ಇನ್ನೊಬ್ಬ ಲಂಬಾಣಿಗಳನ್ನು ಅಧ್ಯಕ್ಷರನ್ನು ಮಾಡಲಿತ್ತ ನನಗೆ ಹಕ್ಕೊತ್ತಾಯ ಮಾಡ್ತೀವಿ. ಅದರ ಜೊತೆಗೆ ಇದೇ ರೀತಿ ಮುಂದುವರೆದರೆ ಮುಂದಿನ ದಿನಮಾನದಲ್ಲಿ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ನಶಿಸಿ ಹೋಗ್ತದೆ. ಆದ್ದರಿಂದ ಈ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಮಾನ್ಯ MLAಗಳು, ಮಂತ್ರಿಗಳು ಈ ಬಂಜಾರ ಸಮಾಜದ ಮೇಲೆ ಕರುಣೆ ತೋರಿ ಇರ್ತಕ್ಕಂಥ ಮಾನ್ಯ ಶ್ರೀ ನಮ್ಮ ಮುಖ್ಯಮಂತ್ರಿಗಳಾದಂಥ ಶ್ರೀ DK ಶಿವಕುಮಾರ್ ಅವರಿಗೆ, ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ, ಮಾನ್ಯ ಶ್ರೀ BK ಹರಿಪ್ರಸಾದ್ ಅವರಿಗೆ, ಖರ್ಗೆಜಿ ಅವರಿಗೆ, ಸೋನಿಯಾ ಗಾಂಧೀಜಿಯವರಿಗೆ, ರಾಹುಲ್ ಗಾಂಧೀಜಿಯವರಿಗೆ ಮನವರಿಕೆ ಮಾಡಿ ಈ ಬಂಜಾರ ಸಮಾಜಕ್ಕೆ ಒಂದು ಸ್ಥಾನವನ್ನು ಕೊಟ್ಟರೆ ಮಾತ್ರ ಮುಂದಿನ ದಿನಮಾನದಲ್ಲಿ ನಾವು ಆರಿಸಿ ಬರ್ತೀವಿ ಅಂತೇಳಿ ಮನವರಿಕೆ ಮಾಡಿಕೊಂಡು ಈ ನಮ್ಮ ಕೋರಿಕೆಯನ್ನು ಅವರು ಮುಂದುವರಿಸಬೇಕಂತೇಳಿ ನಾನು ಅವ್ರಿಗೆ ವಿನಂತಿ ಮಾಡ್ಕೋತೀನಿ. ಹಾಗೂ ಅವರಿಗೆ ತಾಕೀತು ಮಾಡ್ತೀನಿ. ಮುಂದಿನ ದಿನಮಾನದಲ್ಲಿ ಜಿಲ್ಲೆಯಲ್ಲಿ ಎಲ್ಲರೂ ನಾವು ತಿರುಗಾಡಿ ನಮಗೇನು ಅನ್ಯಾಯ ಆದರೆ ನಾವೆಲ್ಲ ಇಲ್ಲಿ ವೇದಿಕೆ ಮೇಲ್ತಕ್ಕಂಥ ಎಲ್ಲ ಹಿರಿಯರು ಕೂಡ್ಕೊಂಡು ನಾವು ಅವರನ್ನು ಸೋಲಿಸಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ.